135ನೇ ಬಾಬಾ ಸಾಹೇಬ್ ಜನ್ಮದಿನ ದಿನೋತ್ಸವನ ಇವತ್ತು ಮಾಡ್ತಾ ಇದ್ದೇವೆ. ಹಲವಾರು ಗ್ಯಾರಂಟಿಗಳು ಕೊಟ್ಟಿದ್ದೀರಾ ಈ ಸರ್ಕಾರದವರು. ಶಿಕ್ಷಣವೇ ಶಕ್ತಿ ಎಂಬಂತೆ ಶಿಕ್ಷಣದ ಬಗ್ಗೆ ನೀವು ಗ್ಯಾರಂಟಿ ಕೊಡಿ, ಆರೋಗ್ಯದ ಕಡೆ ಒತ್ತು ಕೊಡಿ. ಅಥವಾ ಅಂಬೇಡ್ಕರ್ ಅವರ ಹೆಸರಿನಲ್ಲಿರ್ತಕ್ಕಂಥ ಪಕ್ಷಗಳು ಇವತ್ತು ದಿನದಿಂದ ದಿನಕ್ಕೆ ತಮ್ಮ ಅಸ್ತಿತ್ವಗಳನ್ನು ಕಳ್ಕೊಳ್ತಾ ಇದ್ದಾವೆ. ನಾವು ಕೂಡ ಈ ತಾಲೂಕಲ್ಲಿ ಈ ಪ್ರಬಲವಾಗಿ ಬೆಳೆಸಿ ವಿದ್ಯಾವಂತರು ಓದಿದ್ದಾರೆ, ಅವರಿಗೆ ಕೈಗೆ ಕೆಲಸ ಇಲ್ಲ. ಬಟ್ ಅವು ಯಾವ ನಮ್ಮನ್ನು ಕಾಪಾಡೋದಿಲ್ಲ. ಮನೆಯಿಂದ ಹೊರಗಡೆ ಬಂದರೆ ನಮಗೆ ಕಾಪಾಡೋದೇ ಸಂವಿಧಾನ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಸಂವಿಧಾನವನ್ನ ನೀಡಿದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವವನ್ನ ದೇಶದಾದ್ಯಂತ ಎಲ್ಲೆಡೆಯೂ ಕೂಡ ಆಚರಿಸಲಾಗುತ್ತಿದೆ. ಏಪ್ರಿಲ್ 14ರಂದು ಅಧಿಕೃತವಾಗಿ ಎಲ್ಲೆಡೆಯೂ ಕೂಡ ಆಚರಣೆಗೊಂಡರೂ ಬಾಬಾ ಸಾಹೇಬರ ಬೆಂಬಲಿಗರು, ಅಭಿಮಾನಿಗಳು ಇಡೀ ತಿಂಗಳು ಈ ಒಂದು ಹಬ್ಬವನ್ನ ಆಚರಣೆಯನ್ನ ಮಾಡ್ತಾರೆ. ಆ ಮೂಲಕ ತುಳಿತಕ್ಕೆ ಒಳಗಾಗಿದ್ದಂತಹ, ಧ್ವನಿ ಇಲ್ಲದಂತವರ ಧ್ವನಿಯಾಗಿದ್ದಂತ ಸ್ಪೃಶ್ಯ ಅಸ್ಪೃಶ್ಯ ಎನ್ನುವಂತ ಹೋರಾಟಗಳನ್ನ ನಿರಂತರವಾಗಿ ತನ್ನ ಜೀವಮಾನ ಉದ್ದಕ್ಕೂ ಕೂಡ ಮಾಡಿದಂತಹ ಬಾಬಾ ಸಾಹೇಬರನ್ನ ನಾವೆಲ್ಲರೂ ಕೂಡ ನೆನಪಿಸಿಕೊಳ್ತೇವೆ. ಅವರ ಆದರ್ಶಗಳು, ಅವರ ಹೋರಾಟಗಳು ಇಂದಿಗೂ ಕೂಡ ನಮ್ಮನ್ನ ಇವತ್ತು ನಿರ್ಭೀತಿಯಿಂದ ಜೀವಿಸಲು ಸಾಧ್ಯವಾಗಿದ್ದೆ ಬಾಬಾ ಸಾಹೇಬರಿಂದ. ಬಾಬಾ ಸಾಹೇಬರು ಕೇವಲ ಒಂದು ಸಮುದಾಯಕ್ಕೆ ಸೀಮಿತರಲ್ಲ, ಇವರು ವಿಶ್ವ ಮಾನವರು, ವಿಶ್ವ ಚೇತನ, ಜಗತ್ತಿನ ಅತಿ ಹೆಚ್ಚು ಪದವಿಗಳನ್ನ ಗಳಿಸಿದಂತ ಅತಿ ಹೆಚ್ಚಿನ ವಿದ್ಯಾವಂತರು ಅಂತೇಳಿ ಕೂಡ ನಾವು ಅವರನ್ನ ಭಾವಿಸ್ತೇವೆ. ಅಂತಹ ಬಾಬಾ ಸಾಹೇಬರ 135ನೇ ಜಯಂತ್ಯೋತ್ಸವ ಆನೇಕಲ್ ಪಟ್ಟಣದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಆಯೋಜಿಸಲಾಗಿತ್ತು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಬೋಧಿ ಸತ್ವ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನೋತ್ಸವ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಹಲವು ಮುಖಂಡರುಗಳು ಭಾಗವಹಿಸಿದ್ದರು. ಈ ಒಂದು ಕಾರ್ಯಕ್ರಮಕ್ಕೂ ಮುನ್ನ ಬೃಹತ್ ಮೆರವಣಿಗೆಯನ್ನು ಕೂಡ ನಡೆಸಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಮುನಿಯಲ್ಲಪ್ಪ, ಟಿ ನಾರಾಯಣಸ್ವಾಮಿ, ಆನೇಕಲ್ ತಾಲೂಕು ಅಧ್ಯಕ್ಷರಾದಂತಹ ವಿಶ್ವನಾಥ್, ಅಧ್ಯಕ್ಷರಾದಂತಹ ಮಹೇಶ್, ಹಾಗೆ ಚಿಕ್ಕಾಗಡೆ ಶ್ರೀನಿವಾಸ್, ಎಸ್ ವೆಂಕಟೇಶ್, ರಾಮನಾಯಕನಹಳ್ಳಿ ಸುರೇಶ್, ಲೋಕೇಶ್ ಸಿ, ರಾಜೇಶ್ ಸೇರಿದಂತೆ ದಲಿತ ಸಂಘರ್ಷ ಸಮಿತಿ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಬಾಬಾ ಸಾಹೇಬರ ಅನುಯಾಯಿಗಳು ಎಲ್ಲರೂ ಕೂಡ ಪಾಲ್ಗೊಂಡಿದ್ದರು. ಈ ಒಂದು ಕಾರ್ಯಕ್ರಮದಲ್ಲಿ ಬಾಬಾ ಸಾಹೇಬರ ಆದರ್ಶಗಳನ್ನ ನಾವೆಲ್ಲರೂ ಕೂಡ ಬಳಸ್ಕೊಳ್ಬೇಕು ಅಂತ ಹೇಳಿ ಕೂಡ ತಿಳಿಸಿದರು. ಇದೇ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದಂತಹ ಮಹೇಶ್ ಅವರು ರಾಜ್ಯ ಸರ್ಕಾರ ಹಲವು ಗ್ಯಾರಂಟಿಗಳನ್ನ ನೀಡಿದೆ, ಅದೇ ರೀತಿಯಾಗಿ ಶಿಕ್ಷಣದ ಗ್ಯಾರಂಟಿಯನ್ನ ನೀಡಬೇಕು, ಬಾಬಾ ಸಾಹೇಬರ ಆದರ್ಶಗಳ ಗ್ಯಾರಂಟಿಯನ್ನ ನೀಡಬೇಕು, ಬಾಬಾ ಸಾಹೇಬರು ಹಾಕಿಕೊಟ್ಟಂತ ಆ ಒಂದು ಹಾದಿಯಲ್ಲಿ ನಾವೆಲ್ಲರೂ ಕೂಡ ನಡೆಯೋದಿಕ್ಕೆ ಆ ಒಂದು ಸಂಕಲ್ಪವನ್ನು ಕೂಡ ತೊಡಬೇಕು ಎನ್ನುವಂತ ಕರೆ ಕೊಟ್ಟರು. ಈ ಒಂದು ಕಾರ್ಯಕ್ರಮದ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ.
ಆನೇಕಲ್ ಪಟ್ಟಣದ ಶ್ರೀರಾಮ ಕುಟೀರದಲ್ಲಿ ಬೃಹತ್ ಬಾಬಾ ಸಾಹೇಬರ 135ನೇ ಜಯಂತ್ಯೋತ್ಸವ ಹಾಗೂ ಬೋಧಿಸತ್ವ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ. ನಾವು ಬೆಳ್ಳಿರಥದಲ್ಲಿ ಬಾಬಾ ಸಾಹೇಬ್ರನ್ನ ಮೆರವಣಿಗೆ ಮಾಡ್ಕೊಂಡು ಬಂದಿಲ್ಲ. ಬಾಬಾ ಸಾಹೇಬರ ಜಯಂತ್ಯೋತ್ಸವ ಮಾಡಿದ ಜಯಂತಿ ದಿನದ ಅಂಗವಾಗಿ ಶೋಷಿತರ ಏಕತಾ ದಿನ ಅಂತ ಟೈಟಲ್ ಕೊಟ್ಟಿದ್ದೀವಿ. ಏಕತಾ ದಿನ ಅಂದ್ರೆ ಒಂದಾವ ದಿನ, ಒಂದಾಗಿ. ಆಮೇಲೆ ಒಂದಾಗಿಲ್ವಾ? ಸಾಧ್ಯನೇ ಇಲ್ಲ, ಖಂಡಿತ ಒಂದಾಗಿಲ್ಲ. ನಾವು ಒಂದಾಗಿಲ್ಲ. ಒಳಜಾತಿಗಳ ಕಚ್ಚಾಟವೇ ಇದೆ. ದಲಿತ ಸಂಘರ್ಷ ಸಮಿತಿ 1975ರಲ್ಲಿ ರಿಜಿಸ್ಟರ್ ಆಯಿತು. ರಿಜಿಸ್ಟರ್ ಆದ ಕಾಲಘಟ್ಟದಿಂದ ಪ್ರಮುಖವಾಗಿ ತಳ ಸಮುದಾಯಗಳ ಪ್ರಮುಖ ಅಸ್ಪೃಶ್ಯರು, ಬಲಿಯ ಮತ್ತು ಮಾದಿಗ ಸಮುದಾಯ ಒಟ್ಟಿಗೆ ಬಂದಂತ 50 ವರ್ಷ ಇತಿಹಾಸದಲ್ಲಿ ಏನು ಸಿದ್ದರಾಮಯ್ಯ ಅವರ ಒಳಮೀಸಲೈತಿ ವರ್ಗೀಕರಣ ವಿಚಾರದಲ್ಲಿ ಇವರೇ ಚರ್ಚಾಡಿಕೊಂಡು ಭಾಸ್ಕರ ಪ್ರಸಾದ್ ಒಂದು ಗುಂಪಿನ ನಾಯಕ, ಇನ್ನೊಂದು ಗುಂಪಿನ ನಾಯಕ ನಾನ್ ಪ್ರಕಾಶ್ ಸ್ವಾಮೀಜಿ ಇವರು ಮಾಡಿಸೋದು ನಮ್ಮದು ಜವಾಬ್ದಾರಿ. ಹಂಗಾಗಿ ನಾವು ಬಾಬಾ ಸಾಹೇಬ್ರನ್ನ ಮೆರವಣಿಗೆ ಮಾಡೋದ್ರಿಂದ ಪ್ರಯತ್ನ ಇಲ್ಲ. ನಾವು ಬಾಬಾ ಸಾಹೇಬ್ರ ಅನುಯಾಯಿಗಳನ್ನು ಸೃಷ್ಟಿ ಮಾಡಬಾರ್ದು, ಆ ಬಾಬಾ ಸಾಹೇಬ್ರ ಅಭಿಮಾನಿಗಳನ್ನು ಸೃಷ್ಟಿ ಮಾಡಬಾರ್ದು, ಬಾಬಾ ಸಾಹೇಬ್ರ ಅನುಯಾಯಿಗಳನ್ನು ಸೃಷ್ಟಿ ಮಾಡಬೇಕು. ಅದು ನಮ್ಮ ಜವಾಬ್ದಾರಿ ಆಗಬೇಕು ಅಂತೇಳಿ ಮತ್ತು ಅದೇ ರೀತಿ ನಮ್ಮ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ದೇಶದ ಪರಿಸ್ಥಿತಿ ಹೇಗಿದೆ ಅಂದ್ರೆ, ನಾವು ಸ್ವಾತಂತ್ರ್ಯವನ್ನು ಕೂಡ ಹೋರಾಟ ಮಾಡಿದ್ವಿ. ಸಂವಿಧಾನವನ್ನು ಬರೀಬೇಕಾದ್ರೂ ಕೂಡ ಅಂಬೇಡ್ಕರ್ ಅವರಿಗೆ ಹೋರಾಟದ ಮುಖಾಂತರ ಈ ದೇಶಕ್ಕೆ ಸಂವಿಧಾನವನ್ನು ತಂದುಕೊಟ್ಟರು. ಸಂವಿಧಾನವನ್ನು ತಂದುಕೊಟ್ಟರು. ಒಂದು 3 ಅಂಗಗಳನ್ನು ಮಾಡ್ತಾರೆ: ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಅಂತ ಹೇಳಿ. ಈ 3 ಅಂಗಗಳ ಮೂಲಕ ಇಂತಹ ದೊಡ್ಡ ದೇಶದ ಒಂದು ಕಾರ್ಯವನ್ನು ನಿರ್ವಹಿಸಲು ಸುಲಭವಾಗುತ್ತೆ ಅಂತ ಹೇಳಿ ಈ 3 ಅಂಗಗಳನ್ನ ಜಾರಿ ಮಾಡ್ತಾರೆ. ಈ 3 ಅಂಗಗಳ ಕೆಲಸ ಸರಿಯಾಗಿದ್ದರೆ ಇವತ್ತು ನಾವು ನೀವೆಲ್ಲರೂ ಕೂಡ ಈ ಹೋರಾಟದ ಅವಶ್ಯಕತೆ ಇರ್ತಿರಲಿಲ್ಲ. ಈ 3 ಅಂಗಗಳು ಈ ದೇಶದಲ್ಲಿ ಫೇಲ್ಯೂರ್ ಆಗಿದೆ. ಕಾರ್ಯಾಂಗ, ನ್ಯಾಯಾಂಗ ಮತ್ತೆ ಶಾಸಕಾಂಗ 3 ಅಂಗಗಳು ಕೂಡ ಈ ದೇಶದ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತಾರೆ. ಇದೆಲ್ಲರಿಗೂ ಎಲ್ಲ ಸಮಾನವಾದ ಹಕ್ಕುಗಳನ್ನೇ ಕೊಟ್ಟರು. ಚುನಾವಣೆ ಹಕ್ಕು ದಲಿತರು ಕೊಟ್ರ, ಎಲ್ಲರಿಗೂ ಕೊಟ್ಟರು. ಮತದಾನದ ಹಕ್ಕು ಎಲ್ಲರಿಗೂ ಕೊಟ್ರ, ಎಲ್ಲರಿಗೂ ಕೊಟ್ಟರು. ಹಾಗೇನೆ ನಾವು ರಾಜಕೀಯವಾಗಿ ಎಲೆಕ್ಷನ್ ಹೋಗ್ಬೇಕು ಅಂತಂದ್ರೆ ಎಲ್ಲರಿಗೂ ಕೂಡ ಆ ರಿಸರ್ವೇಶನ್ ಅನ್ನು ತಂದ್ರು. ರಿಸರ್ವೇಶನ್ ತಂದಿದ್ದ ಕಾನ್ಸೆಪ್ಟ್ ಇಷ್ಟೇ, ಈ ಜನಕ್ಕೆ ಏನು ಗೊತ್ತಿಲ್ಲ, ಸ್ವಲ್ಪ ರಿಸರ್ವೇಶನ್ ತಂದ್ರೆ ಆ ಜನ ಅಲ್ಲಿ ಬಂದಾಗ ತಿಳುವಳಿಕೆ ಬರುತ್ತೆ ಅವರಿಗೆ ಅಂತ ಹೇಳಿ ನಾವು ಇನ್ನೂವರೆಗೂ ಕೂಡ ರಾಜಕೀಯ ಪ್ರವೇಶ ಮಾಡೋಕ್ಕಾಗಿಲ್ಲ, ಒಂದು ರಾಜ್ಯದಲ್ಲಿ CM ಆಗೋಕ್ಕಾಗಿಲ್ಲ, ಒಂದು ದೇಶದ ಪ್ರಧಾನಮಂತ್ರಿ ಆಗೋಕ್ಕಾಗಿಲ್ಲ. ಅಂದ್ರೆ ನಾವು 75% ಇದ್ದು ಕೂಡ ನಾವು ಅಂಬೇಡ್ಕರ್ನ ಅರ್ಥನೇ ಮಾಡ್ಕೊಂಡಿಲ್ಲ. ನಾವು ಸುಮ್ಮನೆ ಅಂಬೇಡ್ಕರ್ ಸಾಹೇಬ್ರನ್ನ ಬೈತಾ ಇರ್ತೀವಿ, ಇವಾಗ ನಮ್ಗೆ ಇದೆಲ್ಲ ಕೊಟ್ಟರಲ್ಲ, ಏನು ನಾವು ಮಾಡೋಕ್ಕಾಗಿಲ್ಲ. ನಮ್ಮ ಒಂದು ಮಾರ್ಗ ಇದ್ದೇ ಇರುತ್ತೆ. ದಯವಿಟ್ಟು ಜನಗಳೇ, ನೀವೆಲ್ಲರೂ ನಿಮ್ಮ ಮನೆಗಳಲ್ಲಿ ನಿಮ್ಮ ಮಕ್ಕಳನ್ನ ಪ್ರತಿಯೊಬ್ಬರಿಗೂ ವಿದ್ಯಾಭ್ಯಾಸ ಕೊಡಿಸಿ. ಎಷ್ಟೇ ಕಷ್ಟ ಆಗಲಿ ಗೌರ್ಮೆಂಟಿಂದ ತುಂಬಾ ಸವಲತ್ತುಗಳು ಸಿಗುತ್ತೆ. ಅದಕ್ಕೆ ಕಾರಣ ನಮ್ಮ ಅಂಬೇಡ್ಕರ್ ಸರ್. ಅಂಬೇಡ್ಕರ್ ಅವರ ಪ್ರತಿ ಮನೆಯಲ್ಲಿ, ಪ್ರತಿ ಬೀದಿಯಲ್ಲಿ, ಪ್ರತಿ ಜನರು, ಪ್ರತಿ ಮನದಲ್ಲಿ ನೆನೆಸ್ಕೊಳ್ಬೇಕು. ಯಾಕಂದ್ರೆ ಇವತ್ತು ನಾನು ಬಂದು ಮಾತಾಡ್ತಾ ಇದ್ದೀನಿ, ನಿಂತ್ಕೊಂಡಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಮೂಲ ಅಂಬೇಡ್ಕರ್. ಆ ಅಂಬೇಡ್ಕರ್ ಅವ್ರನ್ನ
ಇಂದು ನಾವು ಬಾಬಾ ಸಾಹೇಬ್ರ ಯಾವುದೇ ಕಾರಣಕ್ಕೂ ಸಂವಿಧಾನವನ್ನು ಸೃಷ್ಟಿಗೆ ಮತ್ತು ಬದಲಾವಣೆ ಮಾಡೋಕ್ಕೆ ಬಿಡಬಾರ್ದು ಅಂತೇಳಿ ಈ ಮೂಲಕ ನಮ್ಮೆಲ್ಲರಿಗೂ ಸಹ ಹೇಳ್ತಾ ಇದ್ದೇವೆ. ಏನಿವತ್ತು ತಾಲೂಕಿನಲ್ಲಿ ಜಾಗೃತಿ ಸಭೆ ಹಮ್ಮಿಕೊಂಡಿದ್ದೇನೆ, ನಮಗೆಲ್ಲರಿಗೂ ಒದಿಸಿ ನನಗೆ ಮಾತು ಅವಕಾಶ ಮಾಡಿ ಕಲ್ಪಿಸಿಕೊಟ್ಟಿದ್ದಂತ ವೇದಿಕೆ ಮತ್ತು ಮಕ್ಕಳನ್ನ ಕಳ್ಕೊಂಡು ತನ್ನ ಹೆಂಡತಿ ರಮಾಬಾಯಿ ತಾಯಿಯನ್ನ ಕಳ್ಕೊಂಡು ನಾವು ಇವತ್ತು ತಪ್ಪಯಾಗಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 4 ಮಕ್ಕಳು ಮತ್ತು ತನ್ನ ಹೆಂಡತಿಯ ಆ ಸಮಾಧಿಯ ಮೇಲೆ ನಮಗೆ ಭವಿಷ್ಯನ ಕೊಟ್ಟರು. ಇವತ್ತು ಈ ವೇದಿಕೆ ನಾವು ನಿಂತಿದ್ದೀವಿ, ಒಳ್ಳೆ ಸೂಟು ಬೂಟು ಎಲ್ಲ ಕೋಟು ಎಲ್ಲ ಹಾಕಿದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಲಿಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತಿತ್ತು? ದೇಶದಲ್ಲೇ ಆರ್ಯ, ವೈಶ್ಯ, ಕ್ಷತ್ರಿಯ, ಶೂದ್ರ 4 ಜಾತಿಗಳನ್ನು ಮಾಡ್ತಾರೆ. ಇವತ್ತು ಕೂಡ ಇದೆ ಆರ್ಯ, ವೈಶ್ಯ, ಕ್ಷತ್ರಿಯ. ಆದರೆ ಶೂದ್ರ ಮಾತ್ರ ಒಂದು ಜಾತಿಯನ್ನು ಒಡೆದು 7,000 ಚಿಲ್ಲರೆಗೂ ಹೆಚ್ಚು ಜಾತಿಗಳನ್ನ ಮಾಡಿ ಇಟ್ಟಿದ್ದಾರೆ. ಇವತ್ತು ನಾವು ನಮ್ಮ ಅಣ್ಣ ತಮ್ಮಂದಿರು ನಾವು ಯಾರು ಒಟ್ಟಿಗೆ ಸೇರೋಗಿಲ್ಲ, ಒಟ್ಟಿಗೆ ಮಾತಾಡೋಗಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಓಟಿನ ಹಕ್ಕು, ಸೀಟಿನ ಹಕ್ಕು, ನೋಟಿನ ಹಕ್ಕು, ಬೂಟಿನ ಹಕ್ಕು, ಕೋಟಿನ ಹಕ್ಕು ಎಲ್ಲವನ್ನ ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ಈ ದೇಶದಲ್ಲಿ ಮತ ಹಾಕೋದ್ರಲ್ಲಿ ನಾವು ಏಕತೆ ತೋರಿಸಿದೆ. ಆದ್ರೆ ಇವತ್ತು ಏನಿದ್ದಾವೆ ಪಕ್ಷಗಳು, ಆ ಪಕ್ಷಗಳನ್ನ ಡಿಸೈಡ್ ಮಾಡೋರು ನಾವು ಆಗ್ತೀವಿ. ತಮಿಳುನಾಡಿನಲ್ಲಿ ಇದೇ ಆಗಿದೆ. 105 ಅಥವಾ 107 ತ್ರಿವರ್ಣ ಡಿಜಿಟ್ ಅಂಕೆಗಳು ಗೆದ್ದಿದ್ದವರು ಕೇವಲ 1 ನಂಬರ್ ಅಥವಾ 2 ನಂಬರ್ ಸಿಂಗಲ್ ಡಿಜಿಟ್ ಅಥವಾ 2 ಡಿಜಿಟ್ ಗೆದ್ದಿರೋರು ಕೇಳಿಕೊಂಡು ಪಕ್ಷ ಬೆಂಬಲ ಪಟ್ಟಿದ್ದಾರೆ. ಅಷ್ಟು ಹೆಚ್ಚಾಗಿ ಗೆದ್ದಿದ್ರು ಬೆಂಬಲ ಬೇಕಿತ್ತಲ್ವಾ? ಬೆಂಬಲ ಬೇಕು. 1-2 ಸೀಟ್ ನೀಡೋರು ಅಥವಾ 10-20 ಸೀಟ್ ನೀಡೋರ ಕೇಳಿಕೊಂಡು ಪಕ್ಷ ರಚನೆ ಮಾಡಿದ್ದಾರೆ, ಸರ್ಕಾರ ರಚನೆ ಮಾಡಿದ್ದಾರೆ. ಸೊ ಇದಾಗ್ತದೆ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ 1 ಸೀಟ್ ಅಥವಾ 5 ಸೀಟ್ 10 ಸೀಟ್ ಗೆಲ್ಲೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಇದೇ ರೀತಿ ಸರ್ಕಾರನ ಡಿಸೈಡ್ ಮಾಡೋ ನಾವು ಆಗ್ಬೇಕು. ನಾನು ರಿಪಬ್ಲಿಕನ್ ಪಾರ್ಟಿ ಜಿಲ್ಲಾಧ್ಯಕ್ಷ ಕೋಲಾರ ಜಿಲ್ಲೆ ಚಂದು ಅಂತ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮುಖಂಡರುಗಳು ಬಾಬಾ ಸಾಹೇಬರ ಜಯಂತ್ಯೋತ್ಸವಗಳನ್ನು ಆಚರಿಸಿದರೆ ಸಾಲದು, ಅವರ ಆದರ್ಶಗಳನ್ನ ಮೈಗೂಡಿಸಿಕೊಳ್ಳುವಂತಾಗಬೇಕು ಅಂತೇಳಿ ಕರೆ ನೀಡಿದ್ದು ಹೀಗೆ. ಮಹಿಳೆಯರಿಗೆ ಮೀಸಲಾತಿ, ಮಹಿಳೆಯರು ಮುಂದೆ ಬರಬೇಕು ಅಂತ ಕನಸು ಕಟ್ಟಿದ್ರು. ಇವತ್ತು ಅದು ನನಸಾಗ್ತದೆ ಅನಿಸ್ತದೆ. ಇದಕ್ಕೆ ಮುಖ್ಯ ಉದಾಹರಣೆ ಇವತ್ತು ನಮ್ಮ ಏನು ದೇಶದ ಮಹಾನ್ ವ್ಯಕ್ತಿಯಾದಂಥ ರಾಷ್ಟ್ರಪತಿ, ಮಹಿಳಾ ರಾಷ್ಟ್ರಪತಿ ಇವತ್ತೇನಾಗಿದ್ದಾರೆ, ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಂತಹ ಒಂದು ಉತ್ತಮ ಉದಾಹರಣೆ ಅಂತ ಹೇಳ್ಬೋದು. ಹಾಗೆ ಬಹುಜನ ನಾಯಕ ಜಯ ಭೀಮ ಅಮರಗೊಳಿಸುವೆವು ನಿನ್ನ ನಾಮ, ಬಹುಜನ ನಾಯಕ ಜಯ ಭೀಮ ಅಮರಗೊಳಿಸುವೆವು ನಿನ್ನ ನಾಮ. ಈ ಪದಕ್ಕೆ ಅರ್ಥ ಹೇಳ್ಬೇಕಂದ್ರೆ ಏನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ದಲಿತ ಸಂಘರ್ಷ ಸಮಿತಿ ಏನು ರೆಡ್ಡಿ ಆಗಲಿ ಪರಿಶಿಷ್ಟ ಪಂಗಡ ಆಗಲಿ ಇವ್ರಿಗೆ ಅಂತ ಹೇಳಿಲ್ಲ, ಎಲ್ಲರೂ ಒಂದಾಗಿ ಜೀವನ ನಡೆಸಬೇಕು ಅಂತ ಹೇಳ್ತಾರೆ. ಏನು ನಮ್ಮ ಅಂಬೇಡ್ಕರ್ ಸಾಹೇಬರು ಶಿಕ್ಷಣದಲ್ಲಿ ದೇಶ ವಿದೇಶ ಸುತ್ತಿ ಸುಮಾರು ಡಿಗ್ರಿ ಪಡೆದು ಏನು ಸಾಧನೆ ಮಾಡಿದರೆ, ಆ ಸಾಧನೆಗೋಸ್ಕರ ಅವರ ಆಲೋಚನೆ ಆಗಿದ್ದು ಶಿಕ್ಷಣವೇ ಶಕ್ತಿ. ಇವತ್ತೇನು ನೋಡ್ಬೋದು ನೀವು, ಸುಮಾರು ಜನ ದಲಿತ ವಿದ್ಯಾರ್ಥಿಗಳಾಗಿರ್ಬೋದು, ದಲಿತರಾಗಿರ್ಬೋದು, ಇವತ್ತು ಸುಮಾರು ಸರ್ಕಾರಿ ಕಚೇರಿಗಳಲ್ಲಿ ಇವತ್ತು ಎ ಸಿ ಆಗಿದ್ದಾರೆ, ಡಿ ಸಿ ಆಗಿದ್ದಾರೆ, ಅಥವಾ ಉನ್ನತ ಹುದ್ದೆಯಲ್ಲಿದ್ದಾರೆ ಅಂತ ಹೇಳೋದಕ್ಕೆ ಒಂದು ಹೆಮ್ಮೆ ವಿಚಾರ ಏನೆಂದರೆ ಅಂಬೇಡ್ಕರ್ ಆಗಿರುವಂತಹ ಶಿಕ್ಷಣ ಶಕ್ತಿ. ಶಿಕ್ಷಣ ಇಲ್ಲಂದ್ರೆ మనం సామాజికంగా ఆర్థికంగా అలాగే రాజకీయంగా ఎదగాలని కోరుకున్నాడు. సో కాబట్టి మనం ఏం చేస్తున్నాం అని మన ప్రజల్లో కూడా ఆలోచించుకోవాలి. ఏ కాడికి మన ఆలోచనలు కానీ మనం చేసే పనులు కూడా కేవలం అంబేద్కర్ విగ్రహాలకి కేవలం పూలమాల వేసి ఏప్రిల్ 14 అలాగే డిసెంబర్ 6న మనం గుర్తు చేసుకోవడం తప్ప ఆయన చెప్పిన మార్గం ఏదైతే ఉందో ఆ మార్గాన్ని మనం అనుసరించుకోవాలి. కాబట్టి ప్రతి ఒక్కరు కూడా అంబేద్కర్ విగ్రహాలు వస్తున్నాయి కానీ ఆ
చూడలేదు మనం. కాబట్టి మనం చేయాల్సింది ఏంటంటే అంబేద్కర్ గారిని పూజించడంతో పాటు ఆయన ఏదైతే మనకి మార్గాన్ని చూపించాడో, ఆయన ఏదైతే రచన చేసి ఆయన ఆలోచనలు పంచుకున్నాడో, ఆయన ఎన్నో పుస్తకాలు రాయడం ద్వారా మనం ఆ పుస్తకాలను చదివి ఆయన్ని అర్థం చేసుకొని ఆయన ఏదైతే కలగన్నాడో ఆ కలగనే మార్గానికి మనం వెళ్ళాలి. కాబట్టి ప్రతి ఒక్క జీవితాన్ని మార్చేది కేవలం విద్య మాత్రమే. అందుకని ఇక్కడికి వచ్చిన ప్రతి ఒక్కరు కూడా ఎవరైతే నీకు 40 ಸಂವತ್ಸರ ಪೈನ ఉన్నారో వాళ్ళ పిల్లల్ని 14ನೇ ಮಗನಾಗಿ ಮಾಹೋ ಎಂಬ ಒಂದು ಸ್ಥಳದಲ್ಲಿ ಇವರು ಬಿಲ್ಟರಿ ಕ್ಯಾಂಪ್ ಒಳಗೆ ಜನ್ಮ ಮಾಡ್ತಾರೆ. ಇವರು 2 ವರ್ಷ ಮಗುವಾಗಿದ್ದಾಗಲೇ ತಂದೆಗೆ ಇವರು ಕೆಲಸದಿಂದ ನಿವೃತ್ತಿ ಆಗ್ತಾರೆ. ನಂತರ ಇವರು ಸತಾರ ಬರ್ತಾರೆ. ಸತಾರ ಬಂದ್ಬಿಟ್ಟು 6 ವರ್ಷಕ್ಕ ತನ್ನ ಮಗನನ್ನ ಅಲ್ಲಿ ಶಾಲೆಗೆ ಸೇರಿಸ್ತಾರೆ. ಶಾಲೆಗೆ ಸೇರಿಸಿದ್ರೆ ಅಸ್ಪೃಶ್ಯತೆ ಸ್ಟಾರ್ಟ್ ಆಗ್ತದೆ. ಇವ್ರನ್ನ ನೋಡಿದ್ರೆ ಎಲ್ಲರೂ ಕೀಳಾಗಿ ಭಾವಿಸ್ತಾರೆ. ಅವನು ವನಿನು, ಅವನ ಆಚೆ ಕುಂಡ್ರಿಸರು, ಆಚೆ ಕೂತ್ಕೊಂಡು ವಿದ್ಯಾಭ್ಯಾಸ ಮಾಡ್ತಾರೆ. ಅದರಲ್ಲಿ 1900 ಮಾತನ್ನು ಹೇಳ್ತಾರೆ. ಯಾಕೆ ಅಂಬೇಡ್ಕರ್ ಅವರು ಆ ಮಾತುಗಳನ್ನು ಹೇಳಿದ್ರು? ನನ್ನ ಜನನೇ ನನಗೆ ಮೋಸ ಮಾಡಿದ್ದಾರೆ ಅಥವಾ ನನ್ನ ಜನನೇ ನನಗೆ ಧೋಖಾ ಕೊಟ್ಟಿದ್ದಾರೆ, ಯಾವ ಸಮುದಾಯಗಳನ್ನು ಯಾರನ್ನ ನಾನು ನಂಬಿದ್ದೆ ಅವರೇ ನನಗೆ ಮೋಸ ಮಾಡಿದ್ರಲ್ಲ ಅಂತ ಹೇಳಿ ಒಂದು ಬಹಿರಂಗ ಸಭೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ನೋವನ್ನು ತೋಡ್ಕೊಳ್ತಾರೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾಕೆ ಹಂಗೆ ಹೇಳಿದ್ರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹುಶಃ ಈ ದೇಶದಲ್ಲಿ ಒಂದು ಸಂವಿಧಾನ ಬರಿದೇ ಇದ್ದಿದ್ರೆ, ಅಥವಾ ಈ ದೇಶದಲ್ಲಿ ಅಂಬೇಡ್ಕರ್ ಅವರು ಕಂಡಂತ ಕನಸು ನನಸಾಗದೇ ಇದ್ರೆ ಏನಾಗ್ತದೆ, ಅಥವಾ ಸಂವಿಧಾನ ಬರಿದೇ ಇದ್ರೆ ಏನಾಗ್ತಾ ಇತ್ತು ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಸ್ವತಂತ್ರ ಪೂರ್ವದಲ್ಲಿ ಏನು ಬಹುಸಂಖ್ಯಾತ ಈ ಶೋಷಿತ ಸಮುದಾಯಗಳು ಊರಿಂದ ಹೊರಗಡೆ ಇರಬೇಕಾಗಿತ್ತು. ಅದೇ ಊರಿನ ಒಳಗಡೆ ಬರಬೇಕು ಅಂದ್ರೆ ಮಠ ಮಧ್ಯಾಹ್ನ 12 ಗಂಟೆಗೆ ಬರಬೇಕಾಗಿತ್ತು. ಅಂತ ಸಮುದಾಯಗಳು ಇವತ್ತು ಪಾರ್ಲಿಮೆಂಟ್ ಅಲ್ಲಿ, ವಿಧಾನಸೌಧದಲ್ಲಿ, ಮುನ್ಸಿಪಾಲಿಟಿಗಳಲ್ಲಿ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿಗಳಲ್ಲಿ ಎಲ್ಲರ ಸರಿಸಮಾನವಾಗಿ ಕುಳಿತು ಮಾತಾಡ್ತಾರೆ, ಅಧಿಕಾರವನ್ನು ಚಲಾಯಿಸ್ತಾರೆ, ತಮ್ಮ ಹಕ್ಕುಗಳನ್ನು ಕೇಳ್ತಾರೆ. ಅಂದ್ರೆ ಅದಕ್ಕೆ ಯಾರು ಕಾರಣಕರ್ತರು? ಬಹುಶಃ ಇದು ಅರ್ಥ ಆಗದೆ ಇದ್ರೆ ಇನ್ನೆಷ್ಟು ವರ್ಷಗಳು ನಾವು ಹಿಂಗೆ ಇರಬೇಕು ಅಂತೇಳಿ. ಅಂಬೇಡ್ಕರ್ ಅವರು ನಮ್ಮ ಮುಂಜಾನೆ ಹೇಳ್ತಾ ಇದ್ರು, 1891ರಲ್ಲಿ ಹುಟ್ಟಿದ್ರು, ಏಪ್ರಿಲ್ 14. ಅಲ್ಲಿಂದ 1920ರವರೆಗೂ ಒಂದು ಹಂತದ ಹೋರಾಟ. ಅವರ ಎಜುಕೇಶನ್, ವಿದ್ಯಾಭ್ಯಾಸ, ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು, ಇಲ್ಲಿಗೆ ಬಂದರು. 1920ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಪತ್ರಿಕೆಯನ್ನು ಆರಂಭ ಮಾಡಿದ್ರು. ಅದೆಲ್ಲ ಸರಿ. ಆ ನಂತರದಲ್ಲಿ 1920ರಿಂದ 1930ರವರೆಗೂ ಅವರು ಹಿಂಗೆ ನಮ್ಮ ಥರನೇ ಒಂದು ಸಂಘಟನೆ ಕಟ್ಕೊಂಡು ಅಂತ ಹೇಳ್ಬೇಕಾಗಿತ್ತಲ್ಲ. ಉದ್ಯೋಗದ ಗ್ಯಾರಂಟಿ ಕೊಡಬೇಕಾಗಿತ್ತು, ಶಿಕ್ಷಣದ ಗ್ಯಾರಂಟಿ ಕೊಡಬೇಕಾಗಿತ್ತು, ಆರೋಗ್ಯದ ಗ್ಯಾರಂಟಿ ಕೊಡಬೇಕಾಗಿತ್ತು. ಆದರೆ ಸಿದ್ದರಾಮಯ್ಯಗೆ ಯಾವುದು ಅರ್ಥ ಆಗಲ್ಲ. ನಾನು ಅಧಿಕಾರದಲ್ಲಿದ್ದೀನ, ನಾನು ಏನೇನು ಮಾಡಬೇಕು ಅದು ಮಾಡ್ಕೊಳ್ತಾ ಇದ್ದಾನೆ. ಸಮಾಜವನ್ನು ಗುಲಾಮರನ್ನಾಗಿ ಮಾಡ್ತಾ ಇದ್ದಾನೆ, ಸಮಾಜವನ್ನು ಭಿಕ್ಷುಕರನ್ನಾಗಿ ಮಾಡ್ತಾ ಇದ್ದಾನೆ, ಸಮಾಜವನ್ನು ನಿಶಕ್ತೀಕರಣಗೊಳಿಸ್ತಾ ಇದ್ದಾನೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಸಂಘಟಿತರಾಗಿ ಜನಜಾಗೃತಿಯನ್ನು ಉಂಟು ಮಾಡೋದ್ರ ಮುಖಾಂತರ ಈ ಚಳವಳಿಯನ್ನು ತೆಗೆದುಕೊಂಡಾಗ ಅಂತೇಳಿ ಮತ್ತೊಮ್ಮೆ ನಾನು ಆನೇಕಲ್ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ರಾಜ್ಯ ಮಟ್ಟದ, ಜಿಲ್ಲಾ ಮಟ್ಟದ, ತಾಲೂಕು ಮಟ್ಟದ ಪದಾಧಿಕಾರಿಗಳು ತಾವೆಲ್ಲರೂ ಏನು ತುಂಬ ಶ್ರಮಪಟ್ಟು ಈ ಒಂದು ಕಾರ್ಯಕ್ರಮವನ್ನು ನೀವು ಆಯೋಜನೆ ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ನಾನು ನನ್ನ ವೈಯಕ್ತಿಕವಾಗಿ ಮತ್ತು ರಾಜ್ಯ ಸಮಿತಿಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ಇದೊಂದು ಮಾತಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಂತಹ ಮುಖಂಡರುಗಳು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಮಾತನಾಡ್ತಾ ಕಾರ್ಯಕ್ರಮದ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ಆನೇಕಲ್ನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ತವರು ಮನೆ ಅಂತೀವಿ. ಆ ತವರಿನಲ್ಲಿ ಇವತ್ತು
135ನೇ ಬಾಬಾ ಸಾಹೇಬ್ ಜನ್ಮದಿನೋತ್ಸವನ ಇವತ್ತು ಮಾಡ್ತಾಯಿದ್ದೇವೆ. ಏನು ಹಲವರು ಹೇಳ್ದಂಗೆ ಹಲವಾರು ಗ್ಯಾರಂಟಿಗಳು ಕೊಟ್ಟಿದ್ದೀರಾ ಈ ಸರ್ಕಾರದವರು. ಆದರೆ ಏನು ಬಾಬಾ ಸಾಹೇಬರ ಆದೇಶ ಆಗಿರ್ಬೋದು, ಅವರ ಕನಸಿನಂತೆ ಶಿಕ್ಷಣವೇ ಶಕ್ತಿ ಎಂಬಂತೆ ಶಿಕ್ಷಣದ ಬಗ್ಗೆ ನೀವು ಗ್ಯಾರಂಟಿ ಕೊಡಿ, ಆರೋಗ್ಯದ ಕಡೆ ಒತ್ತು ಕೊಡಿ. ಕೋವಿಡ್ನಂತಹ ಮಹಾಮಾರಿಯಿಂದ ತುಂಬ ಜನ ಸತ್ತಿದ್ದಾರೆ. ಅದರಲ್ಲಿ ವ್ಯಾಕ್ಸಿನ್ ಸಿಗೋದ್ರಿಂದ ಈಗ ತುಂಬ ಜನ ಹೃದಯ ಅಪಘಾತಗಳಿಂದ ಸಾವಿಗೀಡಾಗ್ತಾಯಿದ್ದಾರೆ. ತಾವು ದಯವಿಟ್ಟು ಆರೋಗ್ಯ, ಶಿಕ್ಷಣ, ಸಮಾನತೆ ಬಗ್ಗೆ ಹೆಚ್ಚಿನ ಆದ್ಯತೆ ಕೊಡಿ. ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಅರ್ಥ ಸಿಗದಂತಾಗುತ್ತೆ ಅಂತ ಹೇಳ್ತಾ 135ನೇ ಜನ್ಮದಿನದ ಶುಭಾಶಯಗಳು ತಿಳಿಸುತ್ತಾ, ನಾವು ರಾಜ್ಯ ಮಟ್ಟದಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಇವತ್ತು ಎಲ್ಲ ದಲಿತ ಸಂಘಟನೆಗಳು ಅಥವಾ ಅಂಬೇಡ್ಕರ್ ಅವರ ಹೆಸರಿನಲ್ಲಿರ್ತಕ್ಕಂಥ ಪಕ್ಷಗಳು ಇವತ್ತು ದಿನದಿಂದ ದಿನಕ್ಕೆ ತಮ್ಮ ಅಸ್ತಿತ್ವಗಳನ್ನು ಕಳ್ಕೊಳ್ತಾ ಇದ್ದಾವೆ. ಇಂಥ ಒಂದು ಸಂದರ್ಭದಲ್ಲಿ ಮತ್ತೆ ಇದನ್ನು ಹೆಂಗೆ ಪುನಶ್ಚೇತನಗೊಳಿಸಬೇಕು ಅಂತೇಳಿ ಇದೇ ತಿಂಗಳು 25 ಮತ್ತು 26ನೇ ತಾರೀಕು ನಾವು ಮೇಲ್ಕೋಟೆಯಲ್ಲಿ 2 ದಿವಸಗಳ ಚಿಂತನ ಸಭೆ ಅಂತೇಳಿ ನಮ್ಮಲ್ಲೇ ನಮ್ಮ ರಾಜ್ಯದ ಸುಮಾರು 20-25 ಜನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರೋಂಥವ್ರನ್ನ ಒಂದು ಕಡೆ ಸೇರಿಸಿ ಅವರ ಅಭಿಪ್ರಾಯಗಳನ್ನು, ಅವರ ಸಲಹೆಗಳನ್ನು ತೆಗೆದುಕೊಂಡು ಚಳುವಳಿಯನ್ನು ಮುನ್ನಡೆಸ್ತಕ್ಕಂಥದ್ದಕ್ಕೆ ಮುಂದೆ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಚಳುವಳಿಯನ್ನು 2028ಕ್ಕೆ ಒಂದು ಕಾಲಘಟ್ಟಕ್ಕೆ ಇದನ್ನು ತೊಗೊಂಡು ಬರಬೇಕು. ಯಾಕಂದರೆ ದಲಿತ ಸಂಘರ್ಷ ಸಮಿತಿ ಹುಟ್ಟಿ ಹೆಚ್ಚು ಕಡಿಮೆ 50 ವರ್ಷ ಕಳೆದೋಗಿದೆ. ಮತ್ತು ಬಹುಜನ್ ಸಮಾಜ್ ಪಾರ್ಟಿ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿದಂಥ ಪಾರ್ಟಿ ಕರ್ನಾಟಕದಲ್ಲಿ 6 ಸಾರಿ MLA ಗಳಾಗಿರ್ತಕ್ಕಂಥ, ಆದ್ರೂ ಅದು ರಾಜ್ಯ ಮಟ್ಟದಲ್ಲಿ ಒಂದು ಪಾರ್ಟಿಯಾಗಿ ಎಮರ್ಜ್ ಆಗೋದಕ್ಕೆ ಆಗಿಲ್ಲ. KGF ಅಲ್ಲಿ CM ಆರ್ಮುಗಮ್ ಅವರು 2 ಸಾರಿ, ರಾಜೇಂದ್ರನ್ 2 ಸಾರಿ, ಆಮೇಲೆ SS ಅರ್ಕೆರೆ ಅಂತೇಳಿ ಬಿಜಾಪುರದಲ್ಲಿ ಅವರು 1 ಸಾರಿ, ಸುಮಾರು 5 ಸಾರಿ MLA ಗಳಾಗಿದ್ದಾರೆ. ಆದ್ರೂ ಆ ಪಾರ್ಟಿ ಯಾಕೋ ಏನೋ ಗೊತ್ತು ಅಲ್ಲಲ್ಲಿಗೆ ನಿಂತೋಗಿದೆ. ಮತ್ತು ಇವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಂಶದ ಕುಡಿಯಾದಂಥ ಪ್ರಕಾಶ್ ಅಂಬೇಡ್ಕರ್ ಅವರ ನಾಯಕತ್ವದಲ್ಲಿ ಮತ್ತೆ ಅದನ್ನು ಪುನಶ್ಚೇತನಗೊಳಿಸಬೇಕು. ಮೊದಲೇ ಸಂವಿಧಾನನೇ ಇದನ್ನು ಆಳೋರು, ಇದು ಬೇರೆ ಜನದ ಕೈಯಲ್ಲಿದೆ ಈ ಸಂವಿಧಾನ, ನಿಮಗೆ ಇದು ಉಪಯೋಗಕ್ಕೆ ಬರೋಲ್ಲ. ಈ ಸಂವಿಧಾನ ಜಾರಿ ಮಾಡೋ ಜಾಗದಲ್ಲಿ ನೀವಿದ್ದರೆ ಮಾತ್ರ ಇದು ನಿಮಗೆ ಉಪಯೋಗಕ್ಕೆ ಬರ್ತೈತೆ ಅಂತ ಮಾತನ್ನು ಹೇಳಿದ್ದಾರೆ. ಆ ಬಾಬಾ ಸಾಹೇಬರ ಆ ಮಾತಿನ ಆಶಯದಂತೆ ನಾವು ಈ ರಾಜ್ಯದಲ್ಲಿ ಬಾಬಾ ಸಾಹೇಬರ ಸ್ವತಂತ್ರ ರಾಜ್ಯಾಧಿಕಾರದ ಆಶಯದಂತೆ ಈ ರಾಜ್ಯದಲ್ಲಿ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾವನ್ನು ನಾವು ಬೆಳೆಸಬೇಕಂತೇಳಿ ನಮ್ಮ ಆರ್ ಮೋಹನ್ ರಾಜರವರ ಒಂದು ರಾಜ್ಯದ ನೇತೃತ್ವ, ರಾಷ್ಟ್ರೀಯ ನೇತೃತ್ವ ಪ್ರಕಾಶ್ ಅಂಬೇಡ್ಕರ್ ಅವರ ರಾಷ್ಟ್ರೀಯ ನಾಯಕರಾದ ಅವರ ಒಂದು ಮುನ್ನಡೆಯತಕ್ಕಂಥ ಪಾರ್ಟಿಗೆ ನಮ್ಮ ಮೋಹನ್ ರಾಜ್ ಸರ್ ಅವರು ರಾಜ್ಯದಲ್ಲಿ ನೇತೃತ್ವ ವಹಿಸಿದ್ದಾರೆ. ನಾವು ಕೂಡ ಈ ತಾಲೂಕಲ್ಲಿ ಈ ಪ್ರಬಲವಾಗಿ ಬೆಳೆಸಿ ನಾವು ಈ ಬೇರೆ ಪಕ್ಷಗಳನ್ನು ಕಾಂಗ್ರೆಸ್ ಮತ್ತು BJPಯನ್ನು ಸೋಲಿಸುವಂಥ ಪಾರ್ಟಿಯಾಗಿ ಪ್ರಬಲಗೊಳ್ತೀವಿ ಅಂತೇಳಿ ಹೇಳಿ. ಹಣ ಇಲ್ಲ ಸರ್ಕಾರದಲ್ಲಿ, ಆದರೆ ಬರೀ ಸಮಾರಂಭಗಳು ಕಾರ್ಯಕ್ರಮಗಳನ್ನ ಮಾಡ್ತಾ ಅವರು ಸರ್ಕಾರನ ಪ್ರಚಾರ ಮಾಡ್ಕೊಳ್ತಿದೆ ಹೊರತು ಯಾರೋ ಬಡವರ ಪರವಾಗಿ ಯಾವುದೇ ಕೆಲಸ ಮಾಡ್ತಾಯಿಲ್ಲ. TSP ಇದು ಹಣ ದುರುಪಯೋಗ ಆಗ್ತಾಯಿದೆ. SC STಗಳಿಗೆ ಸಿಗಬೇಕಂತ ಸವಲತ್ತುಗಳು 35 ಇಲಾಖೆಗಳಲ್ಲಿ ಸಿಗ್ತಕ್ಕಂಥ ಸವಲತ್ತುಗಳು ಯಾರಿಗೂ ಸಿಗ್ತಾಯಿಲ್ಲ. ಮತ್ತು ಏನು ಅಂಬೇಡ್ಕರ್ ನಿಗಮದಲ್ಲಿ ಒಂದು ವರ್ಷದಲ್ಲಿ ಕನಿಷ್ಠ ಪಕ್ಷ 5,000ದಿಂದ 10,000 ಅರ್ಜಿಗಳು ತಗೊಳ್ತಾರೆ, ಆದರೆ 10 ಜನಕ್ಕೆ ಸಾಲ ಸೌಲಭ್ಯ ಕೊಡಲ್ಲ. ಆಮೇಲೆ ನೇರ ಸಾಲಗಳು ಇದ್ದಾವೆ, ಯಾವುದೂ ಕೊಡಲ್ಲ. ಇವತ್ತು ವಿದ್ಯಾವಂತರು ಓದಿದ್ದಾರೆ, ಅವರಿಗೆ ಕೈಗೆ ಕೆಲಸ ಇಲ್ಲ. ಡಬಲ್ ಡಿಗ್ರಿ ಮಾಡಿದಂಥವ್ರು, LLB ಮಾಡಿದಂಥವ್ರು, MCOM ಮಾಡಿದಂಥವ್ರು ಇವತ್ತು ಕೆಲಸ ಇಲ್ಲದೆ ಗೆಣಸು ಮೂಟೆ ಹೊರ್ತಾ ಇದ್ದಾರೆ. ಇವತ್ತು ಕೂಲಿ ಕೆಲಸಕ್ಕೆ ಹೋಗ್ತಿದ್ದಾರೆ. ಸರ್ಕಾರ ಏನು ಮಾಡ್ತಾಯಿದೆ? ನಮಗೆ ಯಾವುದೇ ಭಾಗ್ಯ ಬೇಡ, ನಮಗೆ ಭೂಮಿ ಭಾಗ್ಯ ಬೇಕಿದೆ. ನಮಗೆ ಯಾವುದು ಉಚಿತವಾಗಿ ಕರೆಂಟ್ ಕೊಡಬೇಕಾಗಿಲ್ಲ, ಉಚಿತವಾಗಿ ಅಕ್ಕಿ ಕೊಡಬೇಕಾಗಿಲ್ಲ, ಉಚಿತವಾಗಿ ಬಸ್ ನಮ್ಮನ್ನು ಕೊಡಬೇಕಾಗಿಲ್ಲ. ಆದರೆ ನಮಗೆ ಭೂಮಿ ಭಾಗ್ಯ ಕೊಟ್ಟರೆ ಮತ್ತು ನಮಗೆ ಅನುಕೂಲ ಆಗುತ್ತೆ. ಮತ್ತು ಸರ್ಕಾರ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು ಮತ್ತು ಆರೋಗ್ಯದ ಬಗ್ಗೆ ಹೆಚ್ಚು ಒತ್ತು ಕೊಡಬೇಕು. ಸಾಹೇಬ್ರದ್ದು ನಾವು ಮಾಡ್ತಾ ಇದ್ದೇವೆ. ಅಂಬೇಡ್ಕರ್ ಸಾಹೇಬ್ರು ಅಂತ ಹೇಳಲೇಬೇಕು, ಅವ್ರಿಗೆ ಸಲ್ಯೂಟ್ ಹೊಡಿಲೇಬೇಕು. ಅವ್ರು ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ತಲೆ ಎತ್ತಿ ನಮಸ್ಕಾರ ಮಾಡಬೇಕು. ಪ್ರತಿಯೊಬ್ಬರ ಮನೆಯಲ್ಲೇ ಅವ್ರ ಫೋಟೋವನ್ನು ಹಾಕ್ಕೊಂಡು ಪೂಜೆ ಮಾಡಬೇಕು. ಎಲ್ಲರ ಮನೆಯಲ್ಲಿ ಅವ್ರದ್ದೇ ಆದಂಥ ದೇವರು ದಿಂಡು ಎಲ್ಲ ಇರುತ್ತೆ. ಬಟ್ ಅವು ಯಾವ ನಮ್ಮನ್ನು ಕಾಪಾಡೋದಿಲ್ಲ. ಮನೆಯಿಂದ ಹೊರಗಡೆ ಬಂದರೆ ನಮಗೆ ಕಾಪಾಡೋದೇ ಸಂವಿಧಾನ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಆ ಸಂವಿಧಾನನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಅಂತ ಪ್ರತಿಯೊಬ್ಬರಲ್ಲೂ ನಾನು ಈ ಮೂಲಕ ಕೇಳ್ಕೊತೇನೆ. ಹಾಗೆ ಆನೇಕಲ್ ತಾಲೂಕಲ್ಲಿ ಇವತ್ತು ಚೆನ್ನಾಗಿ ಕಾರ್ಯಕ್ರಮ ಮಾಡಿಸ್ಕೊಟ್ರು. ಅವ್ರಿಗೆಲ್ಲ ಆನೇಕಲ್ ತಾಲೂಕು ಜನರಿಗೆ ಪ್ರತಿಯೊಬ್ಬರಿಗೂ ನನ್ನ ಭೀಮೆ ವಂದನೆಯನ್ನು ಹೇಳುತ್ತೇನೆ. ಗೌರ್ಮೆಂಟಿಗೆ ಕೇಳೋದಾದರೆ ನಮ್ಮೆಲ್ಲ ಜನಗಳಿಗೂ ವಿದ್ಯಾಭ್ಯಾಸ ಕೊಡೋಕ್ಕೆ
ಎಲ್ಲೆಲ್ಲೋ ಹೋಗ್ತಾರೆ, ಬೇರೆ ಸ್ಟೇಟ್ಗಳಿಗೆ ಹೋಗ್ತಾರೆ, ಬೇರೆ ಕಂಟ್ರಿಗಳಿಗೆ ಹೋಗ್ತಾರೆ. ಅದೆಲ್ಲ ಯಾವುದು ಆಗಬಾರ್ದು. ನಮ್ಮ ಇಂಡಿಯಾದಲ್ಲೇ ನಮ್ಮ ಜನಗಳಿಗೆ ಓದುವಂಥ ಅಭ್ಯಾಸ ಮಾಡೋ ಪ್ರತಿಯೊಬ್ಬರಿಗೂ ಕೊಡಬೇಕು ಅಂತ ಕೇಳ್ಕೊತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವವನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬೋಧಿಸತ್ವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಆ ಎಲ್ಲರೂ ಕೂಡ ಬಾಬಾ ಸಾಹೇಬರ ಕಾರ್ಯಕ್ರಮಗಳಿಗೆ ಸೀಮಿತ ಮಾಡಬಾರದು, ಅವರ ಆದರ್ಶಗಳನ್ನ ಎಲ್ಲರೂ ಮೈಗೂಡಿಸಿಕೊಳ್ಬೇಕು ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.